ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಮಹೇಶ್ ತಿಮ್ರೋಡಿ BL ಸಂತೋಷ್ ಅವರಿಗೆ ಅವಹೇಳನಕಾರಿ ಮಾತುಗಳನ್ನು ಹಾಡಿದ್ದ ಎಂಬುದು ಕಾರಣದಿಂದಾಗಿ ಈ ಒಂದು ವ್ಯಕ್ತಿಯನ್ನು ಬಂಧನವನ್ನು ಮಾಡಿರ್ತಾರೆ. ಇದಾದ ಬಳಿಕ ಅಲ್ಲಿನ ಕೋರ್ಟ್ ಏನು ಮಾಡುತ್ತೆ, ಇವರಿಗೆ ಬೇಲ್ ನಿರಾಕರಿಸಿ 14 ದಿನ ನ್ಯಾಯಾಂಗ ಬಂಧನವನ್ನು ನೀಡುತ್ತೆ. ತಾಲೂಕು ಮಟ್ಟದಲ್ಲಿ ಇವರಿಗೆ ಬೇಲ್ ಸಿಗದೇ ಇರುವ ಕಾರಣದಿಂದಾಗಿ ಉಡುಪಿಯ ಕೋರ್ಟ್ಗೆ ಇವರ ಲಾಯರ್ಗಳು ಅರ್ಜಿಯನ್ನು ಸಲ್ಲಿಸ್ತಾರೆ. ಅಲ್ಲಿ ವಾದ ಪ್ರತಿವಾದಗಳು ಆಗುತ್ತೆ. ಇದೆಲ್ಲವನ್ನು ಕೂಡ ಗಮನಿಸಿದ ಬಳಿಕ ಉಡುಪಿಯ ಕೋರ್ಟ್ ಇವರಿಗೆ ಬೇಲನ್ನು ನೀಡುತ್ತೆ, ಜಾಮೀನುಬದ್ಧ ಬೇಲನ್ನು ನೀಡುತ್ತೆ. ಈ ಜಾಮೀನುಬದ್ಧ ಬೇಲ್ ಅಂದರೆ ಏನು, ಅಥವಾ ಬೇಲ್ಗೆ ಇರುವಂತಹ ವ್ಯತ್ಯಾಸ ಮತ್ತು ಜಾಮೀನುಬದ್ಧ ಬೇಲ್ಗೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದು ನೋಡೋದಾದರೆ ಎರಡೂ ಕೂಡ ಒಂದೇ. ಯಾವುದೇ ಸಂದರ್ಭಗಳಲ್ಲಾಗಲಿ ಯಾವುದೇ ಒಂದು ಕೋರ್ಟ್ನ ಜಡ್ಜಸ್ಗಳು, ನ್ಯಾಯಾಧೀಶರಾಗಿರ್ತಕ್ಕಂಥವ್ರು ಯಾವುದೇ ವ್ಯಕ್ತಿಗೂ ಕೂಡ ಬೇಲನ್ನು ನೀಡಬೇಕಾದ್ರೆ ಆ ವ್ಯಕ್ತಿಗೆ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿರ್ತಾರೆ. ಅಂದರೆ ನೀನು ಮುಂದೆ ಯಾವ ರೀತಿಯಾಗಿರಬೇಕು, ನಿನ್ನಿಂದ ಸಮಾಜಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು, ನಿನ್ನ ಪಾಡಿಗೆ ನೀನು ಇರಬೇಕು ಎಂಬ ಒಂದು ಮಾತುಗಳನ್ನು ಸಹಜವಾಗಿ ಹೇಳುವಂಥದ್ದು. ಅದನ್ನೇ ಈಗ ಜಾಮೀನು ಕೊಡೋದಕ್ಕೆ ಷರತ್ತುಬದ್ಧ ಜಾಮೀನು ಅಂತ ಹೇಳುವಂಥದ್ದು. ಕೆಲವೊಬ್ಬರಿಗೆ ಅಂದರೆ ಕೆಲವೊಂದಿಷ್ಟು ಪ್ರಭಾವಿಗಳು ಅಥವಾ ಜನ ಬೇಡಿಕೆ ಇರುವಂಥ ವ್ಯಕ್ತಿಗಳನ್ನು ರಿಲೀಸ್ ಮಾಡಿದಾಗ ಅದನ್ನೇ ಒಂದು ದೊಡ್ಡದಾದಂತಹ ನ್ಯೂಸ್ಗಳನ್ನು ಮಾಡುವಂಥ ನ್ಯೂಸ್ ಚಾನೆಲ್ಗಳು ಈಗ ಹುಟ್ಟಿಕೊಂಡಿರ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ಆದ ಬಳಿಕ ಅವರು ರಿಲೀಸ್ ಆಗ್ತಾರೆ. ರಿಲೀಸ್ ಆಗಿ ಕೋರ್ಟ್ನ ಜಾಮೀನು ಏನು ಸಿಗುತ್ತೆ, ಜಾಮೀನು ಸಿಕ್ಕಾದ ನಂತರ ಬರಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ರಿಪೋರ್ಟರ್ ಅವರ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾನೆ. ನೀವು ಅರೆಸ್ಟ್ ಆಗಿದ್ದು ನಿಮ್ಮ ಹೋರಾಟಕ್ಕೆ ಆತ್ಮಹತ್ಯೆ ಕುಗ್ಗಿಸ್ತಾ ಎಂಬ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಪಾಪ ರಿಪೋರ್ಟರ್ ಆ ಒಂದು ಪ್ರಶ್ನೆಯನ್ನು ಕೇಳಿದ್ದು ಸರಿ ಇತ್ತು ತಪ್ಪಿತ್ತು ಆ ವ್ಯಕ್ತಿಗೂ ಕೂಡ ಗೊತ್ತಿರಲಿಲ್ಲ. ಆ ಒಂದು ಸಂದರ್ಭಕ್ಕೆ ಆ ಪ್ರಶ್ನೆಯೂ ಕೂಡ ಸೂಕ್ತವಾಗಿತ್ತು ಇಲ್ವೋ ಗೊತ್ತಿಲ್ಲ, ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಮಹೇಶ್ ತಿಮ್ಮರೋಡಿಯ ಮೈಂಡಲ್ಲಿ ಏನು ಓಡ್ತಾ ಇತ್ತೋ ಗೊತ್ತಿಲ್ಲ. ಏನು ನನ್ನ ಶಾಕ್ ಕೂಡ ಕಿತ್ಕೊಳ್ಳೋಕ್ಕಾಗಲಿಲ್ಲ, ನೀನು ನಡಿಯಪ್ಪ ಎಂಬ ಒಂದು ಮಾತನ್ನು ಕೂಡ ಅದೇ ರೀತಿಯಾಗಿ ಆ ಒಂದು ಮಾಧ್ಯಮದ ಹೆಸರನ್ನು ಕೇಳಿ ಅವನಿಗೆ ಅಲ್ಲಿಂದ ಕಳಿಸುವಂತಹ, ಬೈದು ಕಳಿಸುವಂತಹ ಮಾತನ್ನು ಹೇಳುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಈ ವ್ಯಕ್ತಿ ಗುರಾಯಿಸ್ತಾನೆ ಅನಿಸುತ್ತೆ ಅಥವಾ ಲುಕ್ ಕೊಡ್ತಾನೆ ಅನಿಸುತ್ತೆ. ಅಲ್ಲಿ ಕ್ಯಾಮ್ರಾದಲ್ಲಿ ಯಾವುದೇ ರೀತಿಯಾದಂಥ ಕ್ಯಾಪ್ಚರ್ ಆಗಿಲ್ಲ. ಏನು ಗುರಾಯಿಸ್ತಾ ಇದೆಯಾ ಹೋಗಪ್ಪ ಎನ್ನುವ ಖಡಕ್ಕಾಗಿ ಈ ಒಂದು ವ್ಯಕ್ತಿ ಮಾತನಾಡಿರ್ತಕ್ಕಂಥದ್ದು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಕೂಡ ಗೊತ್ತಿಲ್ಲ. ರಿಪೋರ್ಟರ್ ಕೇಳಿರುವಂಥ ಪ್ರಶ್ನೆನ ತಪ್ಪ ಅಥವಾ ಆ ಒಂದು ಸಂದರ್ಭದಲ್ಲಿ ಈ ವ್ಯಕ್ತಿ ಗುಡುಗಿದ್ದ ತಪ್ಪ, ಒಟ್ಟಾರೆ ಇಲ್ಲಿ ಒಂದು ತಪ್ಪಾಗಿದೆ. ಯಾಕೆ ಅಂತಂದರೆ ಒಬ್ಬ ಹೋರಾಟಗಾರನು ಹೇಗಿರಬೇಕು, ಹೋರಾಟಗಾರನಲ್ಲಿರುವಂಥ ಗುಣಲಕ್ಷಣಗಳು ಏನು, ಒಬ್ಬ ಹೋರಾಟಗಾರ ಯಾವ ಪರವಾಗಿ ಇರಬೇಕು, ಯಾವ ರೀತಿಯಾಗಿ ಮಾತನಾಡಬೇಕು ಎಂಬುದು ಒಂದಿಷ್ಟು ಪರಿಜ್ಞಾನ ಈ ವ್ಯಕ್ತಿಗಳಿಗೂ ಕೂಡ ಇರಬೇಕಾಗುತ್ತೆ. ಇವರದ್ದೇ ಸರಿ ಅಂತ ಅನ್ನೋದಕ್ಕೆ ಆಗೋದಿಲ್ಲ. ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅವರದ್ದೇ ಎಲ್ಲ ಸರಿ ಅನ್ನೋದಕ್ಕೆ ಆಗೋದಿಲ್ಲ. ಸರಿ ದಾರಿಯಲ್ಲಿ ಹೋರಾಟ ಇವತ್ತು ಮಾಡೋದೇ ಇಲ್ಲ. ಹೆಂಗಾಗ್ಬಿಟ್ಟಿದೆ ಅಂತಂದರೆ ಸರಿ ದಾರಿಯಲ್ಲಿ ಹೋರಾಟ ಮಾಡೋರೇ ಸಿಗ್ತಾ ಇಲ್ಲ. ಇನ್ನೊಂದು, ಸರಿ ದಾರಿಯಲ್ಲಿ ಹೋರಾಟ ಮಾಡೋರಿಗೆ ನ್ಯಾಯವೂ ಕೂಡ ಸಿಗೋದಿಲ್ಲ. ಅದು ಬೇರೆ ವಿಚಾರ ಕೂಡ ಹೌದು. ಯಾಕೆಂತಂದರೆ ಸರಿ ದಾರಿಯಲ್ಲಿ ಹೋರಾಟ ಮಾಡೋವನ್ನ ದಿಕ್ಕು ತಪ್ಪಿಸುವಂಥದ್ದು, ಪೊಲೀಸ್ ಇಲಾಖೆಯಿಂದ ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಆಧಾರಗಳನ್ನು ನಾಶ ಮಾಡುವಂಥದ್ದು, ಈ ರೀತಿ ಆಗುವಂಥದ್ದು. ಈ ಎಲ್ಲದಕ್ಕೂ ಕೂಡ ಈಗ ಎಲ್ಲರೂ ಆಯ್ಕೆ ಮಾಡಿಕೊಳ್ಳುತ್ತಿರುವಂಥದ್ದು ಗುಡುಗೋದು, ಎಲ್ಲರನ್ನು ಬೈಯುವಂಥದ್ದು ಅಥವಾ ಕಾನೂನಿಗೆ ಟೀಕೆ ಮಾಡುವಂಥದ್ದು, ಬಂದಿರುವಂಥ ಅಥವಾ ವಿರೋಧಿಗಳಿಗೆ ಟೀಕೆ ಮಾಡುವಂಥದ್ದು, ಈ ರೀತಿಯಾದಂಥ ಆಯ್ಕೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ಆದರೆ ಈಗ ಈ ಒಂದು ವ್ಯಕ್ತಿ ಮಹೇಶ್ ತಿಮ್ಮರೋಡಿ ರಿಲೀಸ್ ಆದ ಬಳಿಕ ಈ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಥವಾ ಕೊಟ್ಟಿರುವಂತಹ ಮಾತು ಏನಿದೆಯಲ್ಲ, ಇದು ತುಂಬ ಚರ್ಚೆಗೆ ಈಡಾಗ್ತಾ ಇದೆ. ಒಬ್ಬ ಹೋರಾಟಗಾರನಲ್ಲಿ ಇರಬೇಕಾದ ಲಕ್ಷಣ ಅವನಲ್ಲಿ ಇಲ್ಲ. ಈ ರೀತಿಯಾದಂಥ ಒಬ್ಬ ರಿಪೋರ್ಟರ್ಗೆ ಬೈಯುವಂಥದ್ದಾಗಿರ್ಬೋದು. ಸೊ ರಿಪೋರ್ಟರ್ ಮತ್ತು ಮಾಧ್ಯಮಗಳು ಜೊತೆಗೆ ಈ ಒಂದು ವ್ಯಕ್ತಿಗಳ ನಡುವೆ ಏನೇ ವೈಮನಸ್ಸುಗಳಿರಲಿ, ಆದರೆ ಅಮಾಯಕ ಒಬ್ಬ ರಿಪೋರ್ಟರ್ ಆ ಒಂದು ಮಾತುಗಳನ್ನು ಎದುರಿಸ್ಕೊಳ್ಳೋದಿದೆಯಲ್ಲ, ನಿಜಕ್ಕೂ ಇದೊಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಸೊ ಯಾವುದು ಸರಿ ಯಾವುದು ತಪ್ಪು ಎಂಬುದಕ್ಕಿಂತ ಒಬ್ಬ ಹೋರಾಟಗಾರನಾಗಿ ಏನು ಮಾಡಬೇಕು ಎಂಬುದು ಆ ವ್ಯಕ್ತಿಗೆ ಕೂಡ ಗೊತ್ತಿರಬೇಕು ಅನ್ನೋದು ಜನಗಳು ಹೇಳುವಂತಹ ಮಾತಾಗಿರ್ತಕ್ಕಂಥದ್ದು. ಇನ್ನು ಮಾಧ್ಯಮದ ವಿಚಾರಕ್ಕೆ ಬರೋದಾದರೆ ಮಾಧ್ಯಮಗಳು ಕೂಡ ಹಾಗೇ ಆಗಿದೆ. ಇರೋ ವಿಚಾರವನ್ನು ಏನೇನು ನಡೆದಿದೆ ಎಂಬುದನ್ನು ಹೇಳುವ ಮುಂಚಿತವಾಗಿ ಕೋರ್ಟ್ ನೀಡುವ ತೀರ್ಮಾನಕ್ಕಿಂತ ಅಥವಾ ಕೋರ್ಟ್ ನೀಡುವ ತೀರ್ಪಿಗಿಂತ ತಾವೇನೇ ನ್ಯಾಯ ಕೊಡಿಸಿ ತಾವೇನೇ ನ್ಯಾಯಾಧೀಶರು ಎಂಬ ಮಟ್ಟಕ್ಕೆ ಇವತ್ತು ಮಾತನಾಡ್ತಾ ಇದ್ದಾರೆ. ಸ್ಟುಡಿಯೋದಲ್ಲಿ ಆ ರೀತಿಯಾದಂಥ ಕೆಲಸಗಳು ನಡೀತಾ ಇದ್ದಾವೆ. ಯಾಕೆ ಈ ಒಂದು ಕೆಲಸಗಳು ನಡೀತಾ ಇದ್ದಾವೆ ಅಂದರೆ TRP, ತಮಗೆ ಬರುವ ಆದಾಯ, ತಮಗೆ ಒಂದು TRP ಬಂದರೆ ಹೆಚ್ಚಿನ ದುಡ್ಡು ಬರುತ್ತೆ ಎಂಬ ಒಂದು ನಂಬಿಕೆ. ಸೊ ಈ ಎಲ್ಲ ಆಧಾರದ ಮೇಲೆ ಮತ್ತು ಜೊತೆಗೆ ಸಾಕಷ್ಟು ಮಾಧ್ಯಮಗಳು ಆಗಿರೋದ್ರಿಂದ, ಅದರಲ್ಲೂ ಡಿಜಿಟಲ್ ಮಾಧ್ಯಮಗಳು ಹೆಚ್ಚಾಗಿರೋದ್ರಿಂದ ಈ ಮಾಧ್ಯಮದವರು ಮುಂದೋಡಿ ತಾವು ಇಲ್ಲದೇ ಇರುವಂಥ ಮಾಹಿತಿಗಳನ್ನು ಕೂಡ ನೀಡುವ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂಬುದಕ್ಕಿಂತ ಅಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಅಂತಲೇ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ಆಗಿ ಸಮಾಜದಲ್ಲಿ ಏನು ನಡೀತಾ ಇದೆ ಅಂತಂದರೆ ಸಮಾಜಘಾತುಕ ಚಟುವಟಿಕೆಗಳೇ ನಡೀತಾ ಇದ್ದಾವೆ. ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಿದೆ. ಯಾರದ್ದೂ ಕೂಡ ಸರಿ ಎಂದು ಬಿಂಬಿಸುವುದಕ್ಕೂ ಕೂಡ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೇವೆ. ಸೊ ಈ ರೀತಿಯಾದಂಥ ಕೆಟ್ಟ ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ಈಗಾಗಲೇ ಮಹೇಶ್ ತಿಮ್ಮರೋಡಿಗೆ ಬೇಲ್ ಕೂಡ ಸಿಕ್ಕಿದೆ. ಬೇಲ್ ಸಿಕ್ಕಾದ ಬಳಿಕ ಈ ಸೌಜನ್ಯ ಪರ
ಹೋರಾಟದ ಮುಂದಿನ ದಿನಗಳು ಹೇಗೆ ಇರುತ್ತೆ ಎಲ್ಲರೂ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಸೌಜನ್ಯಳಂತಹ ಒಂದು ಹೆಣ್ಣಿಗೆ ಮೋಸ ಆಗಿದೆ ಅಥವಾ ಒಂದು ಹೆಣ್ಣಿಗೆ ಅತ್ಯಾಚಾರ ಕೊಲೆ ಆಗಿದೆ ಅಂದಾಗ ಆ ಒಂದು ಹೆಣ್ಣಿನ ಪರವಾಗಿ ಎಲ್ಲರೂ ಕೂಡ ನಿಂತ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕೂಡ ಕರ್ತವ್ಯ ಕೂಡ ಹೌದು. ಆ ಒಂದು ಹೆಣ್ಣಿಗೆ ಯಾರು ಆ ರೀತಿಯಾದಂಥ ಸ್ಥಿತಿಯನ್ನು ತಂದರು, ಆ ಒಂದು ಸ್ಥಿತಿಯಲ್ಲಿ ಆ ಒಂದು ಹೆಣ್ಣನ್ನು ಹಾಕಿದ್ರು, ಅವರಿಗೆ ತಕ್ಕ ಶಿಕ್ಷೆ ಕಾನೂನಿನಲ್ಲಿ ಆಗಲೇಬೇಕು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಎಲ್ಲರೂ ಕೂಡ ಒಂದು ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ನ್ಯಾಯದ ಪರವಾಗಿ ನಿಂತ್ಕೊಂಡವರು ಸ್ವಲ್ಪ ತಾಳ್ಮೆಯಿಂದ ಇರಿ. ಒಂದಿಷ್ಟು ಪದ ಬಳಕೆಗಳ ಏನಿದೆಯಲ್ಲ ಅವುಗಳನ್ನು ಲಿಮಿಟೇಷನ್ಗೆ ತೊಗೊಂಡು ಬನ್ನಿ. ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ ರೀತಿಯಾಗಿ ಇರಬೇಕು ಎಲ್ಲವನ್ನು ಕೂಡ ಕಲಿತುಕೊಳ್ಳಿ. ಸೊ ಇಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ, ಮಹೇಶ್ ತಿಮ್ರೋಡಿಯ ಒಂದು ಆಕ್ರೋಶದ ಬಗ್ಗೆ ಅಥವಾ ಮಾಧ್ಯಮದ ವರದಿಗಾರರ ಬಗ್ಗೆ ಅಥವಾ ಮಾಧ್ಯಮ ಟಿವಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.